ಗಲ್ಫ್ ವಾರ್ಗೆ ಭಯಾನಕ ಟ್ವಿಸ್ಟ್ ಕೊಟ್ಟಿದೆ ಇರಾನ್. ಯುದ್ಧದ ಮತ್ತೊಂದು ಹಂತ. ಅಮೆರಿಕದ ಬಲಿಷ್ಠ ಯುದ್ಧ ನೌಕೆಯೇ ಇರಾನ್ನ ಟಾರ್ಗೆಟ್. ಯುಎಸ್ಎಸ್ ಅಬ್ರಹಾಂ ಲಿಂಕನ್ ವಿಮಾನ ವಾಹಕ ನೌಕೆಯ ಮೇಲೆ ಡ್ರೋನ್ ದಾಳಿ ನಡೆಸಿದೆ ಇರಾನ್. ಮಿಸೈಲ್ಗಳ ಮೂಲಕ ದಾಳಿ ನಡೆಸಿದೆ ಐಆರ್ಜಿಸಿ. ಯುಎಸ್ಎಸ್ ಅಬ್ರಹಾಂ ಲಿಂಕನ್ ನೌಕೆಗೆ ಅಪಾರ ಹಾನಿಯನ್ನುಂಟು ಮಾಡಿದೆ. ರೆವಲ್ಯೂಷನರಿ ಗಾರ್ಡ್ಸ್ ಕಾರ್ಪ್ಸ್ ಏನಿದೆ, ಇರಾನ್ನ ರೆವಲ್ಯೂಷನರಿ ಗಾರ್ಡ್ಸ್ ಕಾರ್ಪ್ಸ್, ಅದು ಅಮೆರಿಕದ ಪ್ರಮುಖ ಯುದ್ಧ ವಿಮಾನ ವಾಹಕ ನೌಕೆಯ ಮೇಲೆ ದಾಳಿ ಮಾಡಿದೆ. ಯುಎಸ್ಎಸ್ ಅಬ್ರಹಾಂ ಲಿಂಕನ್ ನೌಕೆಯ ಮೇಲೆ ದಾಳಿ ಮಾಡಿದೆ. ದಾಳಿಯ ಮಾಹಿತಿಯ ಕುರಿತು ಹೇಳಿಕೆಯನ್ನ ಬಿಡುಗಡೆ ಮಾಡಿದೆ ಐಆರ್ಜಿಸಿ. ಗಲ್ಫ್ ವಾರ್ ದೊಡ್ಡ ಪ್ರಮಾಣದಲ್ಲಿ ಮತ್ತೆ ಮುಂದುವರಿತಾನೆ ಇದೆ. ಇರಾನ್ ಕೂಡ ಹಿಮ್ಮೆಟ್ಟುತ್ತಾ ಇಲ್ಲ, ಅಮೆರಿಕ ಕೂಡ ಸುಮ್ಮನೆ ಇರ್ತಾ ಇಲ್ಲ. ಯುದ್ಧ ವಿಮಾನಗಳನ್ನ ಹಾರಿ ಬಿಡೋದಕ್ಕೆ ಅನುವು ಮಾಡಿಕೊಡುವಂತಹ ನೌಕೆ ಅಬ್ರಹಾಂ ಲಿಂಕನ್ ನೌಕೆ, ಅಮೆರಿಕದ ಪ್ರಮುಖ ನೌಕೆ, ಅದರ ಮೇಲೆ ಐಆರ್ಜಿಸಿ ದಾಳಿ ಮಾಡಿದೆ. ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಹಾನಿ ಮಾಡಿದ್ದೇವೆ ಅಂತ ಐಆರ್ಜಿಸಿ ಹೇಳಿಕೆಯನ್ನು ಬಿಡುಗಡೆ ಮಾಡಿದೆ, ಮಾಹಿತಿ ಬಿಡುಗಡೆ ಮಾಡಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಮಾನ ವಾಹಕ ನೌಕೆಯ ಮೇಲೆ ಏನು ದಾಳಿ ನಡೆಸಿದ್ರು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮೆರಿಕ ಪ್ರತಿಕ್ರಿಯಿಸಿದೆ. ಎಸ್, ಇರಾನ್ ಯುದ್ಧ ನೌಕೆ ಮೇಲೆ ದಾಳಿ ಪ್ರಯತ್ನ ನಡೆಸಿದ್ದು ನಿಜ. ದಾಳಿಯ ಪ್ರಯತ್ನ ನಡೆಸುವಾಗಲೇ ನೇವಿ ಗನ್ಗಳಿಂದ ಪ್ರತಿದಾಳಿ ನಡೆದಿದೆ. ಪ್ರತಿದಾಳಿ ನಡೆಸಿ ಇರಾನ್ ನೌಕೆಯನ್ನ ಹಿಮ್ಮೆಟ್ಟಿಸಿದ್ದೇವೆ ಅಂತ ಅಮೆರಿಕ ಹೇಳಿಕೊಂಡಿದೆ. ಯುಎಸ್ಎಸ್ ಅಬ್ರಹಾಂ ಲಿಂಕನ್ ವಿಮಾನ ವಾಹಕ ನೌಕೆಯ ಮೇಲೆ ಇರಾನ್ ದಾಳಿ ನಡೆಸಿರ್ತಕ್ಕಂಥದ್ದು ನಿಜ ಅಂತ ಅಮೆರಿಕ ಒಪ್ಕೊಂಡಿದೆ. ಆದರೆ ತಾವು ಹಿಮ್ಮೆಟ್ಟಿಸಿದ್ದೇವೆ, ದಾಳಿಯನ್ನ ಪ್ರತಿದಾಳಿ ನಡೆಸಿದ್ದೀವಿ ಅಂತ ಅಮೆರಿಕ ಹೇಳ್ತಾ ಇದೆ. ಅಮೆರಿಕದ ಮತ್ತೊಂದು ವಿಮಾನ ವಾಹಕ ನೌಕೆಯಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ಯುದ್ಧದ ಸಮಯದಲ್ಲಿ ಏನು ಬೇಕಾದರೂ ಆಗಬಹುದು, ಸೂಕ್ಷ್ಮವಾಗಿರುತ್ತೆ ಪ್ರತಿಯೊಂದು ವಿಚಾರನೂ ಕೂಡ. ಅತಿ ದೊಡ್ಡ ಏರ್ಕ್ರಾಫ್ಟ್ನಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ಅಮೆರಿಕದ ಯುಎಸ್ಎಸ್ ಜೆರಾಲ್ಡ್ ಫೋರ್ಡ್ ಯುದ್ಧ ನೌಕೆಯಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ಮೆಡಿಟರೇನಿಯನ್ ಸಮುದ್ರದಲ್ಲಿರುವಂತಹ ಯುಎಸ್ಎಸ್ ಜೆರಾಲ್ಡ್ ಫೋರ್ಡ್ ಇದು ಇನ್ನೊಂದು ಪ್ರಮುಖ ಯುದ್ಧ ವಿಮಾನ ವಾಹಕ ನೌಕೆ. ಅಗ್ನಿ ಅನಾಹುತದಿಂದ 3 ನೌಕಾ ಯೋಧರಿಗೆ ಗಾಯಗಳಾಗಿದೆ. ಯುಎಸ್ಎಸ್ ಅಬ್ರಹಾಂ ಲಿಂಕನ್ ಪರಮಾಣು ಚಾಲಿತ ಅಮೆರಿಕದ ವಿಮಾನ ವಾಹಕ ಯುದ್ಧ ನೌಕೆ. ಇದರ ಮೇಲೆ ಇರಾನ್ ದಾಳಿ ಮಾಡಿದೆ. ಏರ್ಕ್ರಾಫ್ಟ್ ಕ್ಯಾರಿಯರ್ ನೌಕೆ ಅಬ್ರಹಾಂ ಲಿಂಕನ್. ಈಗ ಇನ್ನೊಂದು ಯುದ್ಧ ನೌಕೆ ಸಮುದ್ರದಲ್ಲಿರ್ತಕ್ಕಂಥ ಜೆರಾಲ್ಡ್ ಫೋರ್ಡ್ ಮೇಲೂ ಕೂಡ ದಾಳಿಯಾಗಿದೆ. ಗಲ್ಫ್ ವಾರ್ಗೆ ಭಯಾನಕ ಟ್ವಿಸ್ಟ್ ಕೊಟ್ಟಿದೆ ಇರಾನ್. ಯುದ್ಧದ ಮತ್ತೊಂದು ಹಂತ. ಅಮೆರಿಕದ ಬಲಿಷ್ಠ ಯುದ್ಧ ನೌಕೆಯೇ ಇರಾನ್ನ ಟಾರ್ಗೆಟ್. ಯುಎಸ್ಎಸ್ ಅಬ್ರಹಾಂ ಲಿಂಕನ್ ವಿಮಾನ ವಾಹಕ ನೌಕೆಯ ಮೇಲೆ ಡ್ರೋನ್ ದಾಳಿ ನಡೆಸಿದೆ ಇರಾನ್. ಮಿಸೈಲ್ಗಳ ಮೂಲಕ ದಾಳಿ ನಡೆಸಿದೆ ಐಆರ್ಜಿಸಿ. ಯುಎಸ್ಎಸ್ ಅಬ್ರಹಾಂ ಲಿಂಕನ್ ನೌಕೆಗೆ ಅಪಾರ ಹಾನಿಯನ್ನುಂಟು ಮಾಡಿದೆ. ರೆವಲ್ಯೂಷನರಿ ಗಾರ್ಡ್ಸ್ ಕಾರ್ಪ್ಸ್ ಏನಿದೆ, ಇರಾನ್ನ ರೆವಲ್ಯೂಷನರಿ ಗಾರ್ಡ್ಸ್ ಕಾರ್ಪ್ಸ್, ಅದು ಅಮೆರಿಕದ ಪ್ರಮುಖ ಯುದ್ಧ ವಿಮಾನ ವಾಹಕ ನೌಕೆಯ ಮೇಲೆ ದಾಳಿ ಮಾಡಿದೆ. ಯುಎಸ್ಎಸ್ ಅಬ್ರಹಾಂ ಲಿಂಕನ್ ನೌಕೆಯ ಮೇಲೆ ದಾಳಿ ಮಾಡಿದೆ. ದಾಳಿಯ ಮಾಹಿತಿಯ ಕುರಿತು ಹೇಳಿಕೆಯನ್ನ ಬಿಡುಗಡೆ ಮಾಡಿದೆ ಐಆರ್ಜಿಸಿ. ಗಲ್ಫ್ ವಾರ್ ದೊಡ್ಡ ಪ್ರಮಾಣದಲ್ಲಿ ಮತ್ತೆ ಮುಂದುವರಿತಾನೆ ಇದೆ. ಇರಾನ್ ಕೂಡ ಹಿಮ್ಮೆಟ್ಟುತ್ತಾ ಇಲ್ಲ, ಅಮೆರಿಕ ಕೂಡ ಸುಮ್ಮನೆ ಇರ್ತಾ ಇಲ್ಲ. ಯುದ್ಧ ವಿಮಾನಗಳನ್ನ ಹಾರಿ ಬಿಡೋದಕ್ಕೆ ಅನುವು ಮಾಡಿಕೊಡುವಂತಹ ನೌಕೆ ಅಬ್ರಹಾಂ ಲಿಂಕನ್ ನೌಕೆ, ಅಮೆರಿಕದ ಪ್ರಮುಖ ನೌಕೆ, ಅದರ ಮೇಲೆ ಐಆರ್ಜಿಸಿ ದಾಳಿ ಮಾಡಿದೆ. ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಹಾನಿ ಮಾಡಿದ್ದೇವೆ ಅಂತ ಐಆರ್ಜಿಸಿ ಹೇಳಿಕೆಯನ್ನು ಬಿಡುಗಡೆ ಮಾಡಿದೆ, ಮಾಹಿತಿ ಬಿಡುಗಡೆ ಮಾಡಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಮಾನ ವಾಹಕ ನೌಕೆಯ ಮೇಲೆ ಏನು ದಾಳಿ ನಡೆಸಿದ್ರು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮೆರಿಕ ಪ್ರತಿಕ್ರಿಯಿಸಿದೆ. ಎಸ್, ಇರಾನ್ ಯುದ್ಧ ನೌಕೆ ಮೇಲೆ ದಾಳಿ ಪ್ರಯತ್ನ ನಡೆಸಿದ್ದು ನಿಜ. ದಾಳಿಯ ಪ್ರಯತ್ನ ನಡೆಸುವಾಗಲೇ ನೇವಿ ಗನ್ಗಳಿಂದ ಪ್ರತಿದಾಳಿ ನಡೆದಿದೆ. ಪ್ರತಿದಾಳಿ ನಡೆಸಿ ಇರಾನ್ ನೌಕೆಯನ್ನ ಹಿಮ್ಮೆಟ್ಟಿಸಿದ್ದೇವೆ ಅಂತ ಅಮೆರಿಕ ಹೇಳಿಕೊಂಡಿದೆ. ಯುಎಸ್ಎಸ್ ಅಬ್ರಹಾಂ ಲಿಂಕನ್ ವಿಮಾನ ವಾಹಕ ನೌಕೆಯ ಮೇಲೆ ಇರಾನ್ ದಾಳಿ ನಡೆಸಿರ್ತಕ್ಕಂಥದ್ದು ನಿಜ ಅಂತ ಅಮೆರಿಕ ಒಪ್ಕೊಂಡಿದೆ.
ಆದರೆ ತಾವು ಹಿಮ್ಮೆಟ್ಟಿಸಿದ್ದೇವೆ ದಾಳಿಯನ್ನ, ಪ್ರತಿದಾಳಿ ನಡೆಸಿದ್ದೀವಿ ಅಂತ ಅಮೆರಿಕ ಹೇಳ್ತಾ ಇದೆ. ಅಮೆರಿಕದ ಮತ್ತೊಂದು ವಿಮಾನವಾಹಕ ನೌಕೆಯಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ಯುದ್ಧದ ಸಮಯದಲ್ಲಿ ಏನು ಬೇಕಾದರೂ ಆಗಬಹುದು, ಸೂಕ್ಷ್ಮವಾಗಿರುತ್ತೆ ಪ್ರತಿಯೊಂದು ವಿಚಾರನೂ ಕೂಡ. ಅತಿ ದೊಡ್ಡ ಏರ್ಕ್ರಾಫ್ಟ್ನಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ಅಮೆರಿಕದ USS ಜೆರಾಲ್ಡ್ ಫೋರ್ಡ್ ಯುದ್ಧ ನೌಕೆಯಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ಮೆಡಿಟರೇನಿಯನ್ ಸಮುದ್ರದಲ್ಲಿರುವಂತಹ USS ಜೆರಾಲ್ಡ್ ಫೋರ್ಡ್ ಇದು ಇನ್ನೊಂದು ಪ್ರಮುಖ ಯುದ್ಧ ವಿಮಾನವಾಹಕ ನೌಕೆ. ಅಗ್ನಿ ಅನಾಹುತದಿಂದ 3 ನೌಕಾ ಯೋಧರಿಗೆ ಗಾಯಗಳಾಗಿದೆ. USS ಅಬ್ರಹಾಂ ಲಿಂಕನ್ ಪರಮಾಣು ಚಾಲಿತ ಅಮೆರಿಕದ ವಿಮಾನವಾಹಕ ಯುದ್ಧ ನೌಕೆ. ಇದರ ಮೇಲೆ ಇರಾನ್ ದಾಳಿ ಮಾಡಿದೆ. ಏರ್ಕ್ರಾಫ್ಟ್ ಕ್ಯಾರಿಯರ್ ನೌಕೆ ಅಬ್ರಹಾಂ ಲಿಂಕನ್. ಈಗ ಇನ್ನೊಂದು ಯುದ್ಧ ನೌಕೆ ಸಮುದ್ರದಲ್ಲಿರ್ತಕ್ಕಂಥ ಜೆರಾಲ್ಡ್ ಫೋರ್ಡ್ ಮೇಲೂ ಕೂಡ ದಾಳಿಯಾಗಿದೆ. ಗಲ್ಫ್ ವಾರ್ಗೆ ಭಯಾನಕ ಟ್ವಿಸ್ಟ್ ಕೊಟ್ಟಿದೆ ಇರಾನ್. ಯುದ್ಧದ ಮತ್ತೊಂದು ಹಂತ. ಅಮೆರಿಕದ ಬಲಿಷ್ಠ ಯುದ್ಧ ನೌಕೆ ಇರಾನ್ನ ಟಾರ್ಗೆಟ್. USS ಅಬ್ರಹಾಂ ಲಿಂಕನ್ ವಿಮಾನವಾಹಕ ನೌಕೆಯ ಮೇಲೆ ಡ್ರೋನ್ ದಾಳಿ ನಡೆಸಿದೆ ಇರಾನ್. ಮಿಸೈಲ್ಗಳ ಮೂಲಕ ದಾಳಿ ನಡೆಸಿದೆ IRGC. USS ಅಬ್ರಹಾಂ ಲಿಂಕನ್ ನೌಕೆಗೆ ಅಪಾರ ಹಾನಿಯನ್ನುಂಟು ಮಾಡಿದೆ. ರೆವಲ್ಯೂಷನರಿ ಗಾರ್ಡ್ಸ್ ಕಾರ್ಪ್ಸ್ ಏನಿದೆ, ಇರಾನ್ನ ರೆವಲ್ಯೂಷನರಿ ಗಾರ್ಡ್ಸ್ ಕಾರ್ಪ್ಸ್, ಅದು ಅಮೆರಿಕದ ಪ್ರಮುಖ ಯುದ್ಧ ವಿಮಾನವಾಹಕ ನೌಕೆಯ ಮೇಲೆ ದಾಳಿ ಮಾಡಿದೆ. USS ಅಬ್ರಹಾಂ ಲಿಂಕನ್ ನೌಕೆಯ ಮೇಲೆ ದಾಳಿ ಮಾಡಿದೆ. ದಾಳಿಯ ಮಾಹಿತಿಯ ಕುರಿತು ಹೇಳಿಕೆಯನ್ನ ಬಿಡುಗಡೆ ಮಾಡಿದೆ IRGC. ಗಲ್ಫ್ ವಾರ್ ದೊಡ್ಡ ಪ್ರಮಾಣದಲ್ಲಿ ಮತ್ತೆ ಮುಂದುವರಿತಾನೆ ಇದೆ. ಇರಾನ್ ಕೂಡ ಹಿಮ್ಮೆಟ್ಟುತ್ತಾ ಇಲ್ಲ, ಅಮೆರಿಕ ಕೂಡ ಸುಮ್ಮನೆ ಇರ್ತಾ ಇಲ್ಲ. ಯುದ್ಧ ವಿಮಾನಗಳನ್ನ ಹಾರಿ ಬಿಡೋದಕ್ಕೆ ಅನುವು ಮಾಡಿಕೊಡುವಂತಹ ನೌಕೆ ಅಬ್ರಹಾಂ ಲಿಂಕನ್ ನೌಕೆ, ಅಮೆರಿಕದ ಪ್ರಮುಖ ನೌಕೆ. ಅದರ ಮೇಲೆ IRGC ದಾಳಿ ಮಾಡಿದೆ. ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಹಾನಿ ಮಾಡಿದ್ದೇವೆ ಅಂತ IRGC ಹೇಳಿಕೆಯನ್ನು ಬಿಡುಗಡೆ ಮಾಡಿದೆ, ಮಾಹಿತಿ ಬಿಡುಗಡೆ ಮಾಡಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಮಾನವಾಹಕ ನೌಕೆಯ ಮೇಲೆ ಏನು ದಾಳಿ ನಡೆಸಿದ್ರು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮೆರಿಕ ಪ್ರತಿಕ್ರಿಯಿಸಿದೆ. ಇರಾನ್ ಯುದ್ಧ ನೌಕೆ ಮೇಲೆ ದಾಳಿ ಪ್ರಯತ್ನ ನಡೆಸಿದ್ದು ನಿಜ. ದಾಳಿಯ ಪ್ರಯತ್ನ ನಡೆಸುವಾಗಲೇ ನೇವಿ ಗನ್ಗಳಿಂದ ಪ್ರತಿದಾಳಿ ನಡೆದಿದೆ. ಪ್ರತಿದಾಳಿ ನಡೆಸಿ ಇರಾನ್ ನೌಕೆಯನ್ನ ಹಿಮ್ಮೆಟ್ಟಿಸಿದ್ದೇವೆ ಅಂತ ಅಮೆರಿಕ ಹೇಳಿಕೊಂಡಿದೆ. USS ಅಬ್ರಹಾಂ ಲಿಂಕನ್ ವಿಮಾನವಾಹಕ ನೌಕೆಯ ಮೇಲೆ ಇರಾನ್